ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಿಮಗೆ ಮೊದಲನೇ ಬಾರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ, ಈ ಹೊಸ ವರ್ಷದಲ್ಲಿ ನಿಮಗೆ ಎಲ್ಲವೂ ಶುಭವಾಗಲಿ, ದೇವರ ಅನುಗ್ರಹವಿರಲಿ ಮತ್ತು ನೀವು ಅನ್ಕೊಂಡಿರುವಂತಹ ಕೆಲಸ ಕಾರ್ಯಗಳು, ಪ್ರಯತ್ನಗಳು, ಸಂಕಲ್ಪಗಳು ನೆರವೇರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ಮುಖ್ಯವಾಗಿ ಮಿಥುನ ರಾಶಿ ಜಾತಕರಿಗೆ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ, ಏಪ್ರಿಲ್ ಮಾಸದಲ್ಲಿ ಯಾವ ಗ್ರಹಗಳು ಅನುಕೂಲತೆ ಇದೆ, ಯಾವ ವಿಷಯಗಳಲ್ಲಿ ತುಂಬ ಉತ್ತಮವಾಗಿರುತ್ತೆ, ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಶೇಷವಾದಂತಹ ಈ ಮಾಸದಲ್ಲಿ, ಮುಖ್ಯವಾಗಿ ಹೊಸ ವರ್ಷ ಆರಂಭವಾಗುವಂತಹ ಈ ಮಾಸದಲ್ಲಿ ಮಿಥುನ ರಾಶಿ ಜಾತಕರಿಗೆ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋದಾದರೆ, ಮುಖ್ಯವಾಗಿ ವಿಶ್ವಾವಸುವಲ್ಲಿ ಒಂದು ಒಳ್ಳೆಯ ವಿಷಯಗಳನ್ನು ನಡೀತಾ ಇದೆ, ಗ್ರಹಗಳ ಸಂಚಾರ ಅನುಕೂಲತೆ ಇದೆ ಮಿಥುನ ರಾಶಿಯವರಿಗೆ. ಆದರೆ ಈ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳೋದಾದರೆ, ಈ ಮಾರ್ಚ್ 28ರಂದು ಶಸ್ತ್ರಗ್ರಹ ಕೂಟ ನಿರ್ಮಾಣವಾಗುತ್ತೆ ಅಂತ ಹೇಳಿದ್ದೇವೆ. ಅದರಲ್ಲಿ ಚಂದ್ರನ ಬಿಟ್ಟು ಉಳಿದ 5 ಗ್ರಹಗಳು ಕೆಲವು ತಿಂಗಳ ಕಾಲ ಈ ಏಪ್ರಿಲ್ ಮೇ ಮಾಸದಲ್ಲಿ ಒಂದೇ ರಾಶಿಯಲ್ಲಿ ಇರುವಂತಹ ಕಾರಣದಿಂದ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ದಶಮದಲ್ಲಿ ರವಿ, ಚಂದ್ರ, ಬುಧ, ಶುಕ್ರ, ರಾಹು, ಶನಿ, ಇದರಲ್ಲಿ ಚಂದ್ರನನ್ನು ಬಿಟ್ಟು ಉಳಿದ 5 ಗ್ರಹಗಳು ಇರುವಂತಹ ಸಂದರ್ಭದಲ್ಲಿ ಏಪ್ರಿಲ್ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲಗಳು ಇರುತ್ತೆ ಅನ್ನೋದು ನೋಡುವುದಾದರೆ, ಇವರಿಗೆ ಈ ದಶಮದಲ್ಲಿ ಈ ಉಚ್ಚ ಸ್ಥಿತಿಗೆ ರವಿ ಉಚ್ಚ ಸ್ಥಾನಕ್ಕೆ ಬರುವಂತಹ ಕಾರಣದಿಂದ ಏಪ್ರಿಲ್ 14ರಿಂದ ಇವರಿಗೆ ಈ ಶತ್ರುಗಳ ಮೇಲೆ ವಿಜಯವನ್ನ, ಶತ್ರುಗಳ ಮೇಲೆ ಜಯಕೇತನವನ್ನು ಹಾರಿಸುವುದಕ್ಕೆ, ಅಂದರೆ ಶತ್ರುಗಳಂದರೆ ಕೇವಲ ಈ ಮನುಷ್ಯನ ರೂಪದಲ್ಲೇ ಇರಲ್ಲ, ಈ ಸಮಸ್ಯೆಗಳ ರೂಪದಲ್ಲಿ, ಕಷ್ಟಗಳ ರೂಪದಲ್ಲಿ, ಕಿರುಕುಳದ ರೂಪದಲ್ಲಿ ಮತ್ತು ಅನೇಕ ವಿಷಯವಾದಂತಹ ಈ ಬಾಧೆಗಳ ರೂಪದಲ್ಲಿ ಇವು ಶತ್ರುಗಳು ಇರುತ್ತೆ. ಆದ್ದರಿಂದ ನಿಮಗೆ ಪರಿಹಾರ ಆಗುತ್ತೆ, ಬಗೆಹರಿಯುತ್ತೆ, ಅದರ ಮೇಲೆ ನೀವು ಯಶಸ್ಸನ್ನು ಕಾಣ್ತೀರಾ ಈ ರವಿ ಉಚ್ಚ ಸ್ಥಿತಿಗೆ ಬರುವಂತಹ ಕಾರಣದಿಂದ. ಮುಖ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಕೆಲಸಗಳಲ್ಲಿ ಏನಾದರೂ ಪೆಂಡಿಂಗ್ ಇರುವಂತಹ ಕೆಲಸಗಳು ಇಂದಿನ ದಿನಗಳಲ್ಲಿ ಆರಂಭಿಸಿ ಅದನ್ನು ಮಧ್ಯದಲ್ಲೇ ನಿಲ್ಲಿಸುವುದು, ಒಂದು ಮನೆ ಗೃಹ ನಿರ್ಮಾಣ ಆಗಿರಬಹುದು, ಒಂದು ಪ್ರಾಜೆಕ್ಟ್ ಆಗಿರಬಹುದು, ಒಂದು ಯಾವುದಾದ್ರೂ ಒಂದು ನಿರ್ಮಾಣ ಆಗಿರ್ಬೋದು, ಮಧ್ಯದಲ್ಲೇ ಕೆಲವು ಆತಂಕಗಳಿಂದ ನಿಲ್ಲಿಸುವುದಾದರೆ ಅಂತಹ ವಿಷಯಗಳನ್ನು ಪೂರ್ತಿ ಮಾಡಲು ಅಥವಾ ಅಂತಹ ವಿಷಯಗಳು ನೀವು ಮುಂದುವರಿಸಲು ಈ ಮಾಸವು ನಿಮಗೆ ಅನುಕೂಲವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಈ ಕುಜಗ್ರಹ ದ್ವಿತೀಯದಲ್ಲಿ, ಮಂಗಳ ಗ್ರಹ ದ್ವಿತೀಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಯಾರಾದರೂ ಸಾಲವಾಗಿ ಹಣವನ್ನು ನೀಡು ಅಂತ ಕೇಳಿದಂತಹ ಸಂದರ್ಭಗಳಲ್ಲಿ ಅಥವಾ ನೀವು ಯಾವುದೇ ಅಕೌಂಟ್ಗೆ ಅಥವಾ ಟ್ರಾನ್ಸಾಕ್ಷನ್ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಹುಷಾರಾಗಿರಬೇಕಾಗಿರುತ್ತೆ. ಯಾವುದೋ ಪರಧ್ಯಾನದಿಂದ ಮಾತಾಡುತ್ತಾ ಈ ಟ್ರಾನ್ಸಾಕ್ಷನ್ ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವು ದೋಷಗಳು ಮತ್ತು ತಪ್ಪುಗಳು ನಡೆದರೆ ತಲುಪಬೇಕಾಗಿರುವಂತಹ ಮೊತ್ತ ಈ ಬೇರೆ ಅಕೌಂಟ್ಗಳಿಗೆ, ಅನ್ನೋನ್ ಅಕೌಂಟ್ಗಳಿಗೆ ಮತ್ತು ಬೇರೆ ಅಕೌಂಟ್ಗಳಿಗೆ ತಲುಪಿ ಸಾಕಷ್ಟು ಕಷ್ಟಗಳನ್ನು ಮತ್ತು ಈ ನಷ್ಟಗಳನ್ನು ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆ ವಿಷಯದಲ್ಲಿ ನೀವು ಹಣಕಾಸಿನ ವಿಷಯಗಳಲ್ಲಿ, ಈ ಟ್ರಾನ್ಸಾಕ್ಷನ್ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಈ ಮಾಸದಲ್ಲಿ ನಿಮಗೆ ಆಕಸ್ಮಿಕವಾಗಿ ಧನಪ್ರಾಪ್ತಿಯಾಗುವುದು, ಯಾವುದೋ ನೀವು ಹೂಡಿಕೆಗಳ ಮುಖಾಂತರ, ಕೆಲವು ವಿಷಯಗಳ ಮುಖಾಂತರ ನಿಮಗೆ ವಿವಿಧ ಆದಾಯ ಮಾರ್ಗಗಳ ಮುಖಾಂತರ ಧನಾಗಮನ ಆಗುವುದಕ್ಕೆ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಅನುಕೂಲವಾಗ್ತಾ ಇದೆ. ಮುಖ್ಯವಾಗಿ ಈ ಕನ್ಸ್ಟ್ರಕ್ಷನ್ಸ್ ಏನಾದರೂ ನಿಮಗೆ ಈ ಬೇಕಾಗಿರುವಂತಹ ಈ ಕಾಂಟ್ರಾಕ್ಟ್ಗಳಿರ್ತಾರೆ ಅಥವಾ ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿರುವಂತಹ ಈ ಕನ್ಸ್ಟ್ರಕ್ಷನ್ ಮಾಡುವಂತಹ ಸಂದರ್ಭಗಳಲ್ಲಿ, ನಿರ್ಮಾಣಾತ್ಮಕ ವಿಷಯಗಳಲ್ಲಿ ನಿಮಗೆ ತುಂಬ ಅನುಕೂಲವಾಗುತ್ತೆ. ಅಂತಹ ವಿಷಯಗಳಲ್ಲಿ ಪುರೋಗತಿ ಅನ್ನೋದು ಸಾಧಿಸಬಹುದು. ಮತ್ತು ಮುಖ್ಯವಾಗಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಕೆಲವು ಶುಭ ವಿಷಯಗಳನ್ನು, ಸಿಹಿ ಸುದ್ದಿಯನ್ನು ಕೇಳಲು ನಿಮಗೆ ಈ ಏಪ್ರಿಲ್ ತಿಂಗಳಲ್ಲಿ ಅನುಕೂಲವಾಗುತ್ತೆ. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲವಾಗುತ್ತೆ. ನಿಮ್ಮ ದೊಡ್ಡವರ ಹಿರಿಯರ ಅನುಮೋದನೆಯಿಂದ ಮತ್ತೆ ನಿಮ್ಮ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದ್ರಿಂದ ನೀವು ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಮುನ್ನಂಜೆ ನೋಡ್ತೀರಾ. ಅದರ ಜೊತೆಗೆ
ಈ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಸ್ಥಳಗಳಲ್ಲಿ ಉತ್ತಮವಾದಂತಹ ಉದ್ಯೋಗ ವೇತನವನ್ನ ಪಡೆಯುವುದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ಕುಜ ನೀಚ ಹೊಂದಿರುವಂತಹ ಸಂದರ್ಭದಲ್ಲಿ ಮೂರನೇ ತಾರೀಕು ನಂತರ ಈ 14ರವರೆಗೆ ಸ್ವಲ್ಪ ಈ ಕುಜ ನೀಚನಾಗಿರುವಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಅನಾವಶ್ಯಕವಾಗಿ ಜಗಳಗಳು ಆಗುವುದು, ಮನಸ್ತಾಪಗಳು ಆಗುವುದು, ವಾಗ್ವಿವಾದಗಳು ನಡೆಯುವುದು ಅಥವಾ ಈ ಅನಾವಶ್ಯಕ ಚಿಕ್ಕ ಚಿಕ್ಕ ವಿಷಯಕ್ಕೆ ಮನಸ್ತಾಪಕ್ಕೆ ಒಳಗಾಗುವುದು ಅನ್ನುವುದು ನಡೆಯುವುದು. ಆ ಕಾರಣದಿಂದ ನಿಮ್ಮ ಮಾತಿನ ಬಗ್ಗೆ ಗಮನವಿರಲಿ ಮತ್ತು ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ನೀವು ಸಾಕಷ್ಟು ನಿಮ್ಮ ಮಾತಿನ ಬಗ್ಗೆ ಈ ಮಾತಿನ ಬರದಲ್ಲಿ ಈ ಹೆಚ್ಚು ಕಮ್ಮಿ ಮಾತಾಡುವುದರಿಂದ ಸ್ವಲ್ಪ ಈ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಯು ಇರುತ್ತೆ. ಮುಖ್ಯವಾಗಿ ನಿಮಗೆ ಈ ಸಾಲ ಯಾರಾದರೂ ಕೊಟ್ಟಿರ್ತಾರೋ ಅಂತಹವರ ಜೊತೆಗೆ ಅಥವಾ ನಿಮಗೆ ಸಾಲ ಹಿಂತಿರುಗಿಸಿಕೊಡಲು ಅಥವಾ ಸ್ವಲ್ಪ ವಿಳಂಬವಾಗಿರುವಂತಹ ಸಂದರ್ಭಗಳಲ್ಲಿ ಅಥವಾ ಮತ್ತೊಂದು ದಿನ ಕೊಡ್ತೀನಿ ಅನ್ನುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಾದೋಪವಾದಗಳು ಆಗುವಂತಹ ಸಾಧ್ಯತೆ ಇದೆ. ಈ ಋಣ ಸಮಸ್ಯೆಗಳು, ಸಾಲದ ಸಮಸ್ಯೆಗಳ ಇಂದ ಸ್ವಲ್ಪ ತಕರಾರುಗಳು ಮತ್ತು ವಾಗ್ವಿವಾದಗಳು ನಡೆಯಬಹುದು. ಈ ಮುಖ್ಯವಾಗಿ ಶುಕ್ರ ಉಚ್ಚ ಸ್ಥಿತಿಯಲ್ಲಿರುವಂತಹ ಕಾರಣದಿಂದ ದಶಮದಲ್ಲಿ ವಿದೇಶಿ ಪ್ರಯಾಣಗಳು ಮಾಡುವಂತಹ, ವಿದೇಶಿ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ ಈ ಅವಕಾಶಗಳು ಹುಡುಕುತ್ತಾ ಬರುತ್ತೆ. ಮುಖ್ಯವಾಗಿ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನೀವು ಅನ್ಕೊಂಡಿರೋದೊಂಥರ ಆಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿರೋದೊಂಥರ ಆಗುತ್ತೆ, ಅದರ ರಿಸಲ್ಟು ವಿಭಿನ್ನವಾಗಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಆದ ಕಾರಣದಿಂದ ನೀವು ಯಾವುದೇ ವಿಷಯವನ್ನ ಕಷ್ಟಪಟ್ಟು ಮಾಡುವಂತಹ ಸಂದರ್ಭಗಳಲ್ಲಿ, ಎಫರ್ಟ್ ಹಾಕುವಂತಹ ಸಂದರ್ಭಗಳಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕೆ ಹೋಗಬೇಡಿ. ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನುವಂತಹ ಉದ್ದೇಶದಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಿಮ್ಮ ಕೆಲಸಗಳನ್ನು ನೀವು ನಿಯಮ ನಿಷ್ಠೆಯಿಂದ ನೀವು ಮಾಡುವುದಾದರೆ ಖಂಡಿತವಾಗಿಯೂ ಫಲ ಸಿಗುತ್ತೆ. ಮುಖ್ಯವಾಗಿ ಮುಂಚೆ ಹೇಳಿದಂಗೆ ಈ ವರ್ಷ ಈ ಶುಕ್ರ, ರಾಹು, ಬುಧ, ಶನಿ ದಶಮದಲ್ಲಿ ಇರುವಂತಹ ಕಾರಣದಿಂದ ಕೆಲವೊಂದು ಸಂದರ್ಭಗಳಲ್ಲಿ ಒಂದೇ ಸಮಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುವಂತಹ, ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡುವಂತಹ ಸಂದರ್ಭಗಳು ಬರಬಹುದು. ಅಂದರೆ ತುಂಬ ಬ್ಯುಸಿಯಾಗಿರ್ತೀರಾ ಆಗಲಿ, ವೃತ್ತಿ ಉದ್ಯೋಗದಲ್ಲಾಗಿರಲಿ, ಒಂದೇ ಸಂದರ್ಭದಲ್ಲಿ ಮತ್ತಷ್ಟು ಕೆಲಸಗಳು ಅಂದರೆ ಬೇರೆ ಬೇರೆ ಕೆಲಸಗಳು ಮಾಡುವಂತಹ ಸಂದರ್ಭಗಳಿಂದ ಸ್ವಲ್ಪ ಕೆಲಸದಲ್ಲಿ ಒತ್ತಡವನ್ನು ನೀವು ಈ ಮಿಥುನ ರಾಶಿಯವರು ಈ ಮಾಸದಲ್ಲಿ ಕಾಣಬಹುದು. ಇನ್ನು ಮುಖ್ಯವಾಗಿ ಈ ವ್ಯಾಪಾರಗಳು ಮಾಡುವಂತಹ ವರ್ತಕರು, ವ್ಯಾಪಾರಸ್ಥರು ಇವರು ವ್ಯಾಪಾರ ದಕ್ಷತೆಯಿಂದ ಏಮಾರದಂತೆ ಮತ್ತು ಸ್ಪೆಕ್ಯುಲೇಷನ್ ದೃಷ್ಟಿಯಿಂದ ಈಗ ಯಾವ ಅಂದರೆ ಕಮ್ಮಿ ಇರುವಂತಹ ರೇಟ್ ಇರುವಂತಹ ಸಂದರ್ಭಗಳಲ್ಲಿ ಈ ಉತ್ಪಾದನೆಗಳನ್ನು ಸಂಗ್ರಹಿಸಿ ಮತ್ತು ಡಿಮ್ಯಾಂಡ್ ಬಂದಿರುವಂತಹ ಸಂದರ್ಭಗಳಲ್ಲಿ, ಬೇಡಿಕೆ ಇರುವಂತಹ ಸಂದರ್ಭಗಳಲ್ಲಿ ಆ ವಸ್ತುಗಳನ್ನು ಮಾರುವಂತಹ ಮುಖಾಂತರ ಈ ಲಾಭಗಳನ್ನು ಪಡೆಯಬಹುದು. ಆದರೆ ಈ ಮಿಥುನ ರಾಶಿಯವರಿಗೆ ಈ ವಿಷಯಗಳಲ್ಲಿ ಸ್ವಲ್ಪ ಅನುಭವ ಮತ್ತು ಈ ದೈನಂದಿನ ವಿಷಯಗಳಲ್ಲಿ ಕೆಲವು ಈ ನಷ್ಟ ಆಗುವಂತಹ ಸಾಧ್ಯತೆ ಇರುವುದರಿಂದ ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗರೂಕವಾಗಿ ಈ ಸ್ಪೆಕ್ಯುಲೇಷನ್ ಮಾಡಬೇಕಾಗಿರುತ್ತೆ. ಆದರೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಆರಂಭದಲ್ಲಿ ಕೆಲವು ತೊಂದರೆಗಳು, ಸಮಸ್ಯೆಗಳು ಬಂದರೂ ಈ ಮಾಸದ ಅಂತ್ಯದಲ್ಲಿ ಸಾಕಷ್ಟು ಲಾಭಗಳನ್ನು ಮತ್ತು ಧನಾದಾಯವನ್ನು ನಿಮ್ಮ ವ್ಯಾಪಾರಗಳಿಂದ ಗಳಿಸುವುದು ಮತ್ತು ಈ ಗಳಿಸುವುದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಪಂಚಮದಲ್ಲಿ ಸ್ವಲ್ಪ ಆತಂಕಗಳು ಅಥವಾ ಈ ಮನಸ್ಸು ಚಂಚಲತೆಯಿಂದ ಓದುವಂತಹ ಸಂದರ್ಭಗಳಲ್ಲಿ ಓದುಗಳನ್ನು ಬಿಟ್ಟು ಬೇರೆ ವಿಷಯಗಳ ಮೇಲೆ ಈ ಸ್ಪೋರ್ಟ್ಸ್ ನೋಡುವುದು ಅಥವಾ ಬೇರೆ ವಿಷಯಗಳ ಬಗ್ಗೆ ಮಾತನಾಡುವುದು, ಇನ್ನು ಎಕ್ಸಾಮ್ಗೆ ಟೈಮ್ ಇದೆ, ಹತ್ರ ಬಂದಾಗ ಓದ್ಕೊಳ್ಳೋಣ, ಈ ರೀತಿ ಸ್ವಲ್ಪ ಅಲಕ್ಷ್ಯ ಮಾಡುವುದರಿಂದ ಸ್ವಲ್ಪ ಆತಂಕಗಳು ಮತ್ತು ಒತ್ತಡ ಜಾಸ್ತಿ ಆಗಬಹುದು. ಆ ಕಾರಣದಿಂದ ವಿದ್ಯಾರ್ಥಿಗಳು ಬರುವಂತಹ ಎಕ್ಸಾಮ್ಸಲ್ಲಿ ನೀವು ಪಟ್ಟಿರುವಂತಹ ಒಂದು ವರ್ಷದ ಶ್ರಮೆ ಆಗಿರಬಹುದು, ಕೆಲವು ವರ್ಷಗಳಿಂದ ನೀವು ಸ್ಪರ್ಧಾತ್ಮಕ ಪೋಟಿ ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇರಬಹುದು. ಆ ಕಾರಣದಿಂದ ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಾಕಷ್ಟು ಪ್ರಯತ್ನ ಮಾಡಿದರೆ ಅಂತಿಮವಾಗಿ ಈ ಯಶಸ್ಸು ಅನ್ನುವುದು ನಿಮ್ಮದಾಗಿರುತ್ತೆ. ಆ ವಿಷಯದಿಂದ ಈ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಮೇಲೆ ಏಕಾಗ್ರತೆ ಮತ್ತು ತುಂಬ ಕಾನ್ಸಂಟ್ರೇಷನ್ ಮಾಡುವುದು ಉತ್ತಮವಾಗಿರುತ್ತೆ. ಇನ್ನು ಚತುರ್ಥ ಭಾವದಲ್ಲಿರುವಂತಹ ಕೇತು ಈ ಮುಖ್ಯವಾಗಿ ಮಾಸದ ಆರಂಭದಲ್ಲಿ ಕುಜನ ದೃಷ್ಟಿ ಬೀರುವುದರಿಂದ
ಸ್ವಲ್ಪ ಕುಟುಂಬದಲ್ಲಿ ಅನಾವಶ್ಯಕವಾಗಿ ಮುಂಚೆ ಹೇಳಿದಂಗೆ ಈ ಅಣ್ಣ ತಮ್ಮಂದಿರ ನಡುವೆ ಅಥವಾ ಕುಟುಂಬ ಸದಸ್ಯರ ನಡುವೆ ಸಂಗಾತಿಯ ನಡುವೆ ಸ್ವಲ್ಪ ವೈರುಧ್ಯಗಳು, ಮನಸ್ತಾಪಗಳು, ವಾಗ್ವಿವಾದಗಳು, ಸಂಘರ್ಷಣೆಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ನೀವು ನಿಮ್ಮ ಮಾತಿನ ಬಗ್ಗೆ ಗಮನ ಇರಲಿ. ಏನಾದರೂ ಅತಿರೇಕಕ್ಕೆ ಹೋಗುವಂತಹ ಪರಿಸ್ಥಿತಿಗಳು ಕಂಡು ಬಂದಲ್ಲಿ ನೀವು ಇಂತಹ ವಿಷಯಗಳಿಂದ ದೂರ ಸರಿಯುವುದು ಉತ್ತಮವಾಗಿರುತ್ತೆ. ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸ್ವಲ್ಪ ನೀವು ಅನುಮೋದನೆಗೋಸ್ಕರ ಅಂದರೆ ನಿಮ್ಮ ಮಧ್ಯೆ ಯಾವುದು ಪ್ರತಿಯೊಂದು ವಿಷಯದಲ್ಲಿ ನೀವು ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಪದೇ ಪದೇ ಆ ವಿಷಯ ಬಗ್ಗೆ ಕೂಲಂಕಷವಾಗಿ ಎಕ್ಸ್ಪ್ಲೇನ್ ಮಾಡುವಂತಹ ಸಿಚುವೇಶನ್ಸ್ ಬರಬಹುದು. ಮುಖ್ಯವಾಗಿ ಪದೇ ಪದೇ ನೀವು ಸಮರ್ಥನೆ ಮಾಡಿಕೊಳ್ಳುವುದು ಅಥವಾ ಅದಕ್ಕೆ ಸಂಜಾಯಿಷಿ ಹೇಳಿಕೊಳ್ಳುವುದರಿಂದ ಕೆಲವಷ್ಟು ಈ ದ್ವಿತೀಯಾರ್ಧದಲ್ಲಿ ಈ ಪ್ರೀತಿಯ ಪ್ರೇಮ ಜೀವನದಲ್ಲಿ ಫ್ರಸ್ಟ್ರೇಷನ್ಗೆ ಮತ್ತು ಅನಾವಶ್ಯಕವಾಗಿ ಇರಿಟೇಟ್ ಆಗುವಂತಹ ಸಂದರ್ಭಗಳು ಕಾಣಬಹುದು. ಈ ವಿಷಯದಲ್ಲಿ ಗಮನದಲ್ಲಿಟ್ಕೋಬೇಕಾಗಿರುತ್ತದೆ. ಮುಖ್ಯವಾಗಿ ಈ ಮಾಸದಲ್ಲಿ ನೀವು ಈ ಪರಿಹಾರಗಳು ನೋಡಬೇಕಾದರೆ ಮಿಥುನ ರಾಶಿಯವರು ಈ ಮಾಸದಲ್ಲಿ ಮುಖ್ಯವಾಗಿ ಶ್ರೀ ಮಹಾಗಣಪತಿಯ ಆರಾಧನೆ ಮಾಡುವುದರಿಂದ, ಏಕೆಂದರೆ ಕೇತು 4ನೇ ಭಾವದಲ್ಲಿ ಮಾಡ್ತಾ ಇರುವಂತಹ ಕಾರಣದಿಂದ ನೀವು ಶ್ರೀ ಮಹಾಗಣಪತಿಯ ಆರಾಧನೆ ಮಾಡುವುದು, ಸಂಕಷ್ಟಹರ ಚತುರ್ಥಿ ತಿಥಿಯಂದು ನೀವು ಏಕಭುಕ್ತವನ್ನು ಮಾಡಿ ಶ್ರೀ ಮಹಾಗಣಪತಿಗೆ ನೀವು ಪ್ರದಕ್ಷಿಣೆ ಮತ್ತು ಅರ್ಚನೆ ಮಾಡಿಸುವುದರಿಂದ, ಅದೇ ರೀತಿ ಈ ಗೋಮಾತೆಗೆ ಆಹಾರವನ್ನು ನೀವು ನೀಡುವುದರಿಂದ ಸಾಕಷ್ಟು ಶುಭ ಫಲಗಳು ನಿಮ್ಮದಾಗುತ್ತೆ ಈ ಮಾಸದಲ್ಲಿ ಅಂತ ಹೇಳುತ್ತಾ, ಮಿಥುನ ರಾಶಿಯವರಿಗೆ ಮತ್ತಷ್ಟು ವಿಷಯಗಳಲ್ಲಿ ಶುಭವಾಗಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಷಯದ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾನ್ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.